ಸಪೋರ್ಟ್ ಸಮೀರ್ MD ಜಸ್ಟಿಸ್ ಫಾರ್ ಸೌಜನ್ಯ. ಈ ಕೇಸ್ನ ತುಂಬ ಡೀಟೇಲ್ಡ್ ಆಗಿ ಕ್ಲಿಯರ್ ಆಗಿ ಈ ವಿಡಿಯೋನ ಮತ್ತೆ ಎಕ್ಸ್ಪ್ಲೇನ್ ಮಾಡಿರೋ ಸಮೀರ್ MDಗೆ ನಂದೊಂದು ಹ್ಯಾಟ್ಸ್ ಆಫ್. ಅವರಿವಾಗ ಟ್ರಬಲಲ್ಲಿದ್ದಾರೆ, ಇದಕ್ಕೆ ನಾವು ಸಪೋರ್ಟ್ ಮಾಡೋಣ. ಬೀಯಿಂಗ್ ಆ್ಯನ್ ಯೂಟ್ಯೂಬರ್, ನಾವು ಬೀಯಿಂಗ್ ಆ್ಯನ್ ಕರ್ನಾಟಕ ಪೀಪಲ್, ಬೀಯಿಂಗ್ ಆ್ಯನ್ ಕನ್ನಡ ಪೀಪಲ್, ನಾವು ಸಾರ್ವಜನಿಕರಾಗಿ ನಮ್ಮ ಧ್ವನಿನ ನಾವೆತ್ತೋಣ. ಅವರ ಧ್ವನಿನ ಅವ್ರು ಎತ್ತಿದ್ದಾರೆ ಸೌಜನ್ಯ ಕೇಸ್ ಮೇಲೆ, ನಮ್ಮ ಧ್ವನಿನ ನಾವೆತ್ತೋಣ. ನಮಸ್ಕಾರ ಎಲ್ರಿಗೂ. ಮೈಸೆಲ್ಫ್ ವರುಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿರೋ ಬಗ್ಗೆ ಗೊತ್ತಿರ್ಬೇಕು ಆಲ್ರೆಡಿ ನಿಮಗೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸೌಜನ್ಯ ಕೇಸ್ ಬಗ್ಗೆ ಸಮೀರ್ ಅವರು ವಿಡಿಯೋ ನೋಡಿಲ್ಲ. ಅಂದ್ರೆ ಏನು ಗೊತ್ತಿಲ್ಲದೆ ಇದ್ರೆ ನಾವಿನ್ನೇನು ಮುಂಚೆ ಜಡ್ಜ್ ಮಾಡಂಗಿಲ್ಲ ಅಲ್ವಾ ಸರ್? ಸೊ ಅದಕ್ಕೆ ನಮ್ಗೇನು ಇನ್ನ ಅದ್ರ ಬಗ್ಗೆ ಬ್ರೀಫ್ ಆಗಿ ಹೇಳ್ತೀನಿ. ಆಕ್ಚುಲಿ ಅವಳೊಂದು 2012 ಅಲ್ಲಿ ಆಗಿರೋದು, 13 years ಬ್ಯಾಕ್. ಆ ಹುಡುಗಿ ಸೆಕೆಂಡ್ ಪಿ ಓದ್ತಿರ್ತಾರೆ. ಆ ಟೈಮಲ್ಲಿ ಸೆಕೆಂಡ್ ಪಿ ಓದ್ತಿರ್ತಾರೆ. ಕಿಡ್ನಾಪ್ ಆಗಿ ಸೊ ಅದಾದ್ಮೇಲೆ ಯಾವ್ದೋ ಒಬ್ಬ ಅಮಾಯಕನ್ನ ಕರ್ಕೊಂಡೋಗಿ ಅರೆಸ್ಟ್ ಆಗುತ್ತೆ. ಸ್ಟಿಲ್ ಅವ್ನಿಗೆ 11 ವರ್ಷ ಆದ್ಮೇಲೆ ರಿಲೀಸ್ ಮಾಡ್ತಾರೆ, ಅವ್ನು ನಿರಪರಾಧಿ ಅಂತ. ಆ ಹುಡುಗ ಬಂದು ಮೆಂಟಲಿ ಪರ್ಸನ್, ಈಸ್ ಅ ಮೆಂಟಲಿ ಸ್ಟೆಬಿಲೈಸ್ಡ್ ಪರ್ಸನ್. ಸೊ ಅವನಲ್ಲ ಅಂತ ಪ್ರೂವ್ ಆಗುತ್ತೆ. ಬಟ್ ಸ್ಟಿಲ್ ಅದು ಯಾರು ಮಾಡಿದ್ದು ಏನ್ ಮಾಡಿದ್ದು ಯಾರಿಗೂ ಗೊತ್ತಿಲ್ಲ. ಅಂಡ್ ಯಾವುದೇ ಪ್ರೂಫ್ ಕೂಡ ಇಲ್ಲ. ಎಲ್ಲಾ ಪ್ರೂಫ್ನು ನಾಶ ಆಗಿದೆ ವಿತ್ ದ ನೆಗ್ಲಿಜೆನ್ಸ್ ಆಫ್ ಪೊಲೀಸ್. ಕನ್ಸಿಡರ್ ಮಾಡಿ ನೋಡಿದ್ರೆ ವುಮೆನ್ ಸೇಫ್ಟಿ ಇನ್ನ ಇಂಡಿಯಾದಲ್ಲಿ ಒಂದು ಬಿಗ್ ಕ್ವಶನ್ ಆಗೇ ಇದೆ. ಸೊ ವುಮೆನ್ ಸೇಫ್ಟಿ ಬಗ್ಗೆ ಸ್ವಲ್ಪ, ವುಮೆನ್ಸ್ ಅಂತಾನೆ ಇಲ್ಲ, ಬೇಸಿಕ್ಲಿ ಸೇಫ್ಟಿ ಅನ್ನೋದೇ ಇನ್ನ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಇಂಡಿಯಾದಲ್ಲಿ ತುಂಬಾನೇ. ಅಂಡ್ ಆಮೇಲೆ ಅಪರಾಧ ಅನ್ನೋದು ಗೊತ್ತಿಲ್ಲದೆ ನಾವು ಏನು ಮಾತಾಡ್ಬಾರ್ದು ಅಲ್ವಾ ಸರ್? ಆಮೇಲೆ ಇಷ್ಟು ವರ್ಷ ಅದನ್ನ ಹೇಳ್ಕೊಂಡ್ ಬಂದಿರೋದೇ ತಪ್ಪು. ಇವಾಗ ತಂದಿರೋದು ಅದು ಇಲ್ಲ. ಅದು ಆಕ್ಚುಲಿ ಏನಂತಂದ್ರೆ ಅವಾಗಿಂದನೂ ನಡೀತಾನೆ ಇದೆ. ಸೊ CBI ಹೋಗಿ ಅವರು 3-4 ವರ್ಷ ತನಿಖೆ ಮಾಡಿ, ಪೊಲೀಸ್ ಇಂದ ಮತ್ತೆ CBI ಹೋಗಿ, CBI ಇಂದ ಮತ್ತೆ ಆ ರೀತಿನೇ ಆಗ್ತಿದೆ, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್. ಸೊ ಸೊ ಇವಾಗ ಡಿಲೇ ಆಗಿರೋದ್ರಿಂದ ಅದು ಆಕ್ಚುಲಿ ಡಿಲೇ ಆಗಿದ್ದಂಗೆ ಅವ್ರ ಅಪ್ಪ ಅಮ್ಮಗೂ ಜಸ್ಟಿಸ್ ಇರಲ್ಲ, ಸೊ ಯಾರಿಗೂ ಜಸ್ಟಿಸ್ ಆಗಲ್ಲ. ಸೊ ಇಂಥ ವಿಷಯ ನಡೆದಾಗ ಇಮಿಡಿಯೇಟ್ ಆಕ್ಷನ್ಸ್ ತಗೋಬೇಕು ಅಂತ. ಇಷ್ಟು ದಿನ ಡಿಲೇ ಮಾಡಿರೋದು ತಪ್ಪು. ಅವ್ನು ಮೆಂಟಲಿ ಡಿಸೇಬಲ್ಡ್ ಅಂತ ಆಲ್ರೆಡಿ ಗೊತ್ತಿತ್ತಲ್ಲ ಸರ್, ಅವಾಗಲೇ ತರ್ಬೋದಾಗಿತ್ತಲ್ಲ ಅವರು. ಅಂಡ್ ಒನ್ ಮೋರ್ ಥಿಂಗ್ ಅಂತಂದ್ರೆ, ಈಗ ಆಲ್ರೆಡಿ ಆ ವಿಡಿಯೋ ನಿಮ್ಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಮೀರ್ MD ಯೂಟ್ಯೂಬ್ ಚಾನಲ್ ಇದೆ. ಆ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಧರ್ಮಸ್ಥಳದಲ್ಲಿರುವಂತ ಧರ್ಮಾಧಿಕಾರಿಗಳು ಇನ್ನ 4-5, ಈ ಸೌಜನ್ಯ ಕೇಸ್ ಏನೂ ಅಲ್ಲ, ಇನ್ನೂ 4-5 ಗೊತ್ತಿರೋ ಹಾಗೆ ಇನ್ನ 4-5 ಕೇಸ್ ಇದೆ. ಬಟ್ ಯಾವ್ದು ಬೆಳಕಿಗೆ ಬಂದಿಲ್ಲ. ಆಸ್ ಸೌಜನ್ಯ ಕೇಸ್ ಹೇಗಾಗಿದೆ ಅದೇ ರೀತಿ ಆಗಿದೆ. ಸೊ ಅದ್ರ ಬಗ್ಗೆ ಸೊ ಈ ವಿಷಯಕ್ಕೆ ಧರ್ಮಗಳನ್ನ ತರೋದು ಇಲ್ಲ, ಧರ್ಮಾಧಿಕಾರಿ, ಧರ್ಮ ಹೇಳ್ತಿಲ್ಲ ಇಲ್ಲಿ, ಧರ್ಮ ಬರ್ತಿಲ್ಲ, ಯಾವ್ದೇ ರೀತಿ ಟೆಂಪಲ್ ಬರ್ತಿಲ್ಲ. ಧರ್ಮಾಧಿಕಾರಿ ಅಂದ್ರೆ ಗೊತ್ತಿರ್ಬೇಕಲ್ವಾ? ನಮ್ಗೆ ಅದ್ರ ಬಗ್ಗೆ ಏನೋ ಅಷ್ಟೊಂದು ಗೊತ್ತಿಲ್ಲ ಸರ್, ಗೊತ್ತಿಲ್ಲದೆ ಮಾತಾಡೋದು. ಅಂಡ್ ಒನ್ ಮೋರ್ ಥಿಂಗ್ ಅಂತಂದ್ರೆ, ಆ ವಿಡಿಯೋ ಮಾಡಿರೋ ಸಮೀರ್ಗೆ ಥ್ರೆಟ್ ಕಾಲ್ಸ್ ಅಂದ್ರೆ ಜೀವ ಬೆದರಿಕೆ ಬರ್ತಿದೆ. ಅದಕ್ಕೆ ಬೀಯಿಂಗ್ ಆನ್ ಯೂತ್ ನಾವೇನ್ ಸಪೋರ್ಟ್ ಮಾಡ್ಬೋದು? ಅಫ್ಕೋರ್ಸ್ ಅವ್ರ ಪರವಾಗಿ ನಿಲ್ಬೋದು. ಆಸ್ ನಾವ್ ಮಾಡ್ಬೇಕಾಗಿರೋ ಕೆಲಸ ಯಾರೋ ಒಬ್ರು ಇನಿಷಿಯೇಟಿವ್ ಮಾಡಿದ್ದಾರೆ. ಸೊ ವಿ ಆರ್ ಪ್ರೌಡ್ ಆಫ್ ಹಿಮ್. ಬಟ್ ಆ ವಿಡಿಯೋ ನಾನು ಓದಿಲ್ದೇ ಇರೋದ್ರಿಂದ ಐಡಿಯಾ ಇದೆ. ಆ ವಿಡಿಯೋನ ಶೇರ್ ಮಾಡೋದಕ್ಕಾಗತ್ತಾ ಸಮೀರ್? ಆದಷ್ಟು ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಜನಕ್ಕೆ ರೀಚ್ ಆದಷ್ಟು ಅವರಲ್ಲೂ ಒಂದು ಭಯ ಬರುತ್ತೆ, ಯಾರನ್ನು ಏನು ಮಾಡಕ್ಕಾಗಲ್ಲ. ನಮ್ಮ ಕಾನೂನು ಎಷ್ಟು ಸ್ಟ್ರಾಂಗ್ ಇದೆ ಅಂತ. ನಾವು ಹುಡುಗಿರಾಗಿರೋದ್ರಿಂದ ವುಮೆನ್ ಸೇಫ್ಟಿ ಕಾಪಾಡೋದು ನಮ್ದು ಒಂದು ಇದೆ ಸರ್. ಎಷ್ಟೊಂದು ನಡೀತಾ ಇದೆ. ಹೌದು, ಏನ್ ಇಂಡಿಪೆಂಡೆಂಟ್ ಬಂದಿದ್ರು ವುಮೆನ್ಸ್ ಮಾತ್ರ ಯಾವುದೇ ತರದ ಸ್ವಾತಂತ್ರ್ಯ ನಮ್ಗಿನ್ನ ಸಿಕ್ಕಿಲ್ಲ. ಅವ್ಳದಂಗ ಆಗಿರೋದು ಅವ್ರ ಅಪ್ಪ ನಾವು ನೋಡ್ಕೊಂಡಾಗ ನಮ್ಗೂ ಒಂದ್ ಸ್ವಲ್ಪ ಇದಾಗುತ್ತೆ. ನಾವಿನ್ನ ಆ ವಿಡಿಯೋ ನೋಡಿಲ್ಲ, ಏನು ಗೊತ್ತಿಲ್ಲದೆ ಜಡ್ಜ್ ಮಾಡೋದು ಅದು ತಪ್ಪು. ಸೊ ನಮ್ಗೆ ಅದ್ರ ಬಗ್ಗೆ ಇನ್ನ ಥ್ಯಾಂಕ್ ಯು. ಕೇಸ್ ತುಂಬಾ ಹರಡ್ತಿದೆ. ಸೌಜನ್ಯ ಕೇಸ್ ಬಗ್ಗೆ ಸಮೀರ್ ಅವ್ರು ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ ಸರ್, ಇವಾಗ ಇನ್ನ 13 ವರ್ಷ ಆಗಿದೆ, ಇನ್ನಾದ್ರೂ ನ್ಯಾಯ ಸಿಕ್ಕಿಲ್ಲ. ಜೊತೆಗೆ ಇದ್ರಲ್ಲಿ ದೊಡ್ಡ ದೊಡ್ಡವ್ರ ಕೈವಾಡ ಇದೆ ಅಂತ ಹೇಳ್ತಿದ್ದಾರೆ. ಆ ಹುಡುಗಿಗೆ ಇನ್ನ ನ್ಯಾಯ ಸಿಕ್ಕಿಲ್ಲ. ತಂಗಿ ಇದ್ದಾರೆ, ಒಬ್ರು ತಮ್ಮ ಇದ್ದಾರೆ, ಅವ್ರ ಅಪ್ಪ ಅಮ್ಮ ಇವತ್ತಿಗೂ ಹೋರಾಡ್ತಿದ್ದಾರೆ. ಅದ್ರ
ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾರು ಹೇಳ್ತೀರಾ ನೀವು? ಸೌಜನ್ಯ ಅಂತ ಅದೇ ಧರ್ಮಸ್ಥಳದಲ್ಲಿ ಡಿಪೆಂಡ್ ಮಾಡೋದಾಗಿತ್ತಲ್ವಾ? ನಾನು ನ್ಯೂಸಲ್ಲಿ ಅಷ್ಟೇ ಇಲ್ಲ, ಬಟ್ ನಮ್ಗೆ ಐಡಿಯಾ ಇಲ್ಲ, ಏನಾದ್ರು ಗೊತ್ತಿಲ್ಲ ಸರ್. ಬೇರೆ ಯಾರನ್ನ ಟ್ರೈ ಮಾಡಿ. ಇವಾಗ ರೀಸೆಂಟ್ ಆಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ ವಿಡಿಯೋ, ಗೊತ್ತಿರಬೇಕು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಅದೇ ಇಷ್ಟು ದಿನ ಆದ್ಮೇಲೆ ಅಟ್ಲೀಸ್ಟ್ ಇವಾಗಾರು ಮತ್ತೆ ಜನ ಜ್ಞಾಪನ ಆಗೈತೆ ಅದು. ಇವಾಗಾರು ನೆಟ್ಟಿಗೆ ಕೇಸ್ ಮಾಡಿ ರೀಓಪನಿಂಗ್ ಮಾಡಿ ಪ್ರೊಸೀಜರ್ ಕರೆಕ್ಟಾಗಿ ಬಂದು ಅದನ್ನ ನ್ಯಾಯ ಸಿಗುತ್ತೆ. ಮತ್ತೆ ಒನ್ ಮೋರ್ ಥಿಂಗ್ ಏನಂತಂದ್ರೆ, ಆ ವಿಡಿಯೋನ ಮಾಡಿರೋ ಸಮೀರ್ ಎಂ ಡಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅವರಿಗೆ ತುಂಬಾ ಥ್ರೆಟ್ ಕಾಲ್ಸ್ ಬರ್ತಿದೆ. ಅದ್ರ ಬಗ್ಗೆ ನಾವು ಬೀಯಿಂಗ್ ಎನ್ ಸಿಟಿಸನ್ಸ್, ಸಾರ್ವಜನಿಕರಾಗಿ ನಾವೇನ್ ಸಪೋರ್ಟ್ ಕೊಡ್ಬೋದು? ಅಂದ್ರೆ ಆತರ ಬರ್ತಿದೆ ಅಂದ್ರೆ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ ಅಂದ್ರೆ, ಸಾಕ್ಷಿ ಎಲ್ಲ ಕರೆಕ್ಟ್ ಅಲ್ಲ, ಆಗೈತೆ ಅವ್ರಿಗೆ ಥ್ರೆಟ್ ಕಾಲ್ಸ್ ಅವ್ರಿಗೆ ಗೊತ್ತೈತೆ ಅಂದ್ರೆ, ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಅದೇ ಯಾವ ರೀತಿ ಮಾಡ್ಬೋದು ಅಂದ್ರೆ ಯಾವ ತರ ಅಂದ್ರೆ, ಲೈಕ್ ಅಗೇನ್ಸ್ಟ್ ಫಾರ್ ಎಕ್ಸಾಂಪಲ್ ಟ್ವೀಟ್ ಮಾಡಕ್ ಹೇಳ್ಬೋದು ವಿಡಿಯೋಸ್, ಬಟ್ ನಾವು ಏನಕ್ಕೆ ಅಂತ ಕ್ವಶನ್ ಮಾಡಲೇಬೇಕು. ಆಮೇಲೆ ಅವ್ರು ಏನೇ ಮಾಡಿದ್ರು ಏನಕ್ಕೆ ಅಂತ ಅವ್ರನ್ನ ಫಸ್ಟ್ ಹೇಳ್ಬೇಕು. ಎಕ್ಸಾಂಪಲ್ ಅವರು ಏನೋ ಸಾಕ್ಷಿ ಇಟ್ಕೊಂಡೇ ಮಾಡಿದ್ದಾರೆ ಅಂದ್ಮೇಲೆ, ಸೊ ಅವರು ಕರೆಕ್ಟಾಗಿ ಹೇಳಿದ್ದಾರೆ, ಸೊ ಕರೆಕ್ಟಾಗಿ ಐತೆ ಅಂದ್ಮೇಲೆ ಅವ್ರು ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಕಡೆ ಏನು ಹೆಲ್ಪ್ ಆಗ್ಬೋದು ಅಂದ್ರೆ, ನಾವು ಅವ್ರು ಏನೇ ಕೇಳಿದ್ರು ಲೈಕ್ ಹೆಲ್ಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅವರು ನಮ್ಮ ಕಡೆಯಿಂದ ನಾವು ನಂಬ್ತೀವ, ಡೆಫಿನೆಟ್ಲಿ ನಂಬ್ತೀವಿ. ಯಾಕಂದ್ರೆ ಇದು ಸಾಕ್ಷಿ ಸಿಕ್ಕಿಲ್ಲ ಅಂದಮೇಲೆ, ಸೊ ಅವ್ರು ಹೇಳಿದ್ರೆ ಕರೆಕ್ಟಾಗಿ ಐತೆ, ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅದೇ ಯಾವ ರೀತಿ ಸಪೋರ್ಟ್ ಮಾಡ್ಬೋದು? ಸಮೀರ್ ಬ್ರೋಗೆ ನಮ್ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಕೊಡ್ಬೋದು ನಾವು? ಅವ್ರ ಜೊತೆ ನಿಂತ್ಕೋಬೇಕು. ನಾನ್ ಕೇಳೋದಾದ್ರೆ, ಅವ್ರ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಾವೆಲ್ಲ ಇದೀವಿ ಅಂತ ಸಪೋರ್ಟ್ ಮಾಡಿ, ಎಲ್ಲರಿಗೂ ಅವೇರ್ನೆಸ್ ಕೊಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂತ ನಾನು ಹೇಳ್ತಿದ್ದೀನಿ. ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಿದೆ, ನಿಮ್ಗೆಲ್ಲ ಗೊತ್ತಿರಬೇಕು. ಸೊ ಆ ವಿಡಿಯೋ ಬಗ್ಗೆ ನಿಮ್ಗಳ ಅಭಿಪ್ರಾಯ? ಅದೇ ಸೌಜನ್ಯ ಕೇಸ್ದು ವಿಡಿಯೋ ವೈರಲ್ ಆಗ್ತಿದೆ, 13 ವರ್ಷ ಆಗಿದೆ. 13 ವರ್ಷ ಆದ್ಮೇಲೂ ಸ್ಟಿಲ್ ಅದಿನ್ನ ಅನ್ರಿಸಾಲ್ವ್ಡ್ ಕೇಸ್ ಆಗಿದೆ. ಅದ್ರ ಬಗ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಕಂಪ್ಲೀಟ್ ಅಂದ್ರೆ ಅವ್ರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಅವರು ಸಮೀರ್ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ, ಬಟ್ ಅವರಿಗೆ ಸಪೋರ್ಟ್ ಮಾಡ್ಬೇಕು ನಾವೆಲ್ಲ. ಅದೇ ಬ್ರೋ, ಅವರಿಗೆ ತುಂಬಾ ಥ್ರೆಟ್ ಕಾಲ್ಸ್ ಬರ್ತಿದೆ. ಅವ್ರಿಗೆ ನಾವೆಲ್ಲ ನಿಂತ್ಕೊಂಡು ಸಪೋರ್ಟ್ ಮಾಡ್ಬೇಕು ಅಂತ, ಆಲ್ಮೋಸ್ಟ್ ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ಬೇಕು. ಅದೇ ಅಂದ್ರೆ ಆತರ ಆಗ್ಬಾರ್ದು ಅಂತ ಮುಂದೆ ನಾವು ಒಂದ್ ಸ್ವಲ್ಪ ಎಚ್ಚರಿಕೆ ತಗೊಳ್ಬೇಕು. ಆ ಕೇಸ್ ಬಗ್ಗೆ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅಂಡ್ ಒನ್ ಮೋರ್ ಥಿಂಗ್, ಅವ್ರಿಗೆ ತುಂಬಾ ಥ್ರೆಟ್ ಕಾಲ್ಸ್ ಬರ್ತಿದೆ, ನಾವು ಅವರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೋದು? ಅವ್ರನ್ನ ಅಂದ್ರೆ ಥ್ರೆಟ್ ಕಾಲ್ಸ್ ಮಾಡ್ತಿದಾರಲ್ಲ, ಅವ್ರಿಗೆ ಅಂದ್ರೆ ಪೊಲೀಸ್ ಸ್ಟೇಷನ್ಸ್ ಆ ತರ ಏನಾದ್ರು ಸಪೋರ್ಟ್ ತಗೋಬೇಕು. ಅವರು ಅಂದ್ರೆ ಸೆಕ್ಯೂರಿಟಿ ಏನಾದ್ರು ತಗೋಬೇಕು. ನಮ್ ಕಡೆಯಿಂದ ಏನ್ ಸಪೋರ್ಟ್ ಮಾಡ್ಬೋದು? ನಮ್ ಕಡೆಯಿಂದ ಅಂದ್ರೆ ನನ್ನ ಕೇಳೋದಂದ್ರೆ, ಇವಾಗ ಅವ್ರ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ, ಅಂದ್ರೆ ಶೇರ್ ಮಾಡಿದ್ರೆ ವಿ ಸಪೋರ್ಟ್ ಸಮೀರ್ ಎಂ ಡಿ ಅಂತ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ, ಆ ತರ ಯೂಸ್ ಮಾಡಿ ತುಂಬಾ ಜಾಸ್ತಿ ಜನಕ್ಕೆ ರೀಚ್ ಆದ್ರೆ, ಅಪೋಸಿಟ್ ಯಾರು ಇರ್ತಾರೆ ದೊಡ್ಡ ದೊಡ್ಡವರು, ಅವ್ರಿಗೂ ಒಂದು ಭಯ ಬರುತ್ತೆ. ಅವ್ರ ಊರವ್ರು ಸಪೋರ್ಟ್ ಮಾಡ್ಬೇಕು ಬ್ರೋ. ಅಂದ್ರೆ ನಾವ್ ಇಲ್ಲಿದ್ದಿ ಅದೇ ಬ್ರೋ, ನಾವ್ ಇಲ್ಲಿಂದ ಶುರು ಮಾಡಿದ್ರೆ ಅಲ್ಲಿವರೆಗೂ ರೀಚ್ ಆಗುತ್ತೆ. ಶುರು ಎಲ್ಲಿಂದ ಮಾಡಿದ್ರು ರೀಚ್ ಆಗ್ಬೇಕು. ಬಟ್ ಅವ್ರ ಊರವ್ರು ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಬ್ರೋ. ಅಂದ್ರೆ ಥ್ರೆಟ್ ಕಾಲ್ಸ್ ಆ ತರ ಎಲ್ಲ ಬಂದ್ರೆ ನಾವ್ ಅಲ್ಲಿ ಪೊಸಿಷನ್ ಅಲ್ಲಿ ಸ್ಪಾಟ್ ಅಲ್ಲಿ ಇರಕ್ ಆಗಲ್ಲ. ಅಲ್ಲಿರೋರು ಸಪೋರ್ಟ್ ಮಾಡ್ಬೇಕು ಅವ್ರಿಗೆ. ನಾವು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಪೋರ್ಟ್ ಮಾಡ್ಬೋದು ಅಷ್ಟೇ. ಇದು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ಕೇಸು ಜಾಸ್ತಿ ಹೈಲೈಟ್ ಆಗ್ತಿದೆ, ನೋಡಿದೀರಾ? ಸೌಜನ್ಯ ಕೇಸ್, ರೇಪ್ ಅಂಡ್ ಮರ್ಡರ್. 12 ವರ್ಷದಿಂದ ಅದೇ 12 ವರ್ಷದಿಂದ ಆಗಿದ್ದು. ಮತ್ತೆ ಒಬ್ಬ ಸಮೀರ್ ಎಂ ಡಿ ಅಂತ ಒಂದು ಚಾನಲ್ ಅಲ್ಲಿ ಇವಾಗ ಮತ್ತೆ ಅದನ್ನ ಪೂರ್ತಿ ಕಂಪ್ಲೀಟ್ ಆಗಿ ಏನೇನಾಗಿದೆ ಅಂತ ನೋಡಿಲ್ವಾ? ಅದನ್ನ ಒಂದ್ಸರಿ ನೋಡ್ಬೋದಾ? ಏನಂದ್ರೆ ಸರ್, ಇವಾಗ ಅಲ್ಲಿ ಆಕ್ಚುಲಿ ಏನಾಗಿದೆ ಅಂತಂದ್ರೆ, ಕಂಪ್ಲೀಟ್ ಆಗಿ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರೆಗೂ ಏನೇನಾಗಿದೆ ಅಂತ ಡೀಟೇಲ್ಡ್ ಆಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಆ ಕೇಸ್ ರಿಓಪನ್ ಆಗಿದೆ ಮತ್ತೆ. ಬಟ್ ಇವಾಗ ಏನಾಗ್ತಿದೆ ಅಂತಂದ್ರೆ, ಆ ಕೇಸಲ್ಲಿ ದೊಡ್ಡ ದೊಡ್ಡ ಪ್ರಬಲ ವ್ಯಕ್ತಿಗಳು ಇರೋದ್ರಿಂದ, ಅಂದ್ರೆ ಧರ್ಮಸ್ಥಳದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರೋದ್ರಿಂದ, ಆ ವ್ಯಕ್ತಿಗೆ ಯಾವ ಹುಡುಗ ಮಾಡಿದಾನಲ್ವಾ ಮತ್ತೆ ಡೀಟೇಲ್ಡ್ ವಿಡಿಯೋ, ಆ ವ್ಯಕ್ತಿಗೆ ಥ್ರೆಟ್ ಕಾಲ್ಸು ಅಂದ್ರೆ ಬೆದರಿಕೆ ಕಾಲ್ಗಳೆಲ್ಲ ಬರ್ತಿದೆ. ಸೊ ಇವಾಗ ನಾವು ಒಬ್ಬ ಸಾರ್ವಜನಿಕರಾಗಿ ಅದಕ್ಕೆ ನಾವ್ ಹೆಂಗ್ ರೆಸ್ಪಾಂಡ್ ಮಾಡ್ಬೋದು ಅಂತ ನಿನ್ನ ಕೇಳೋಣ ಅಂತ ಬಂದೆ. ಯಾರು ತಪ್ಪು ಮಾಡೋರೆ ಅವ್ರಿಗೆ ಶಿಕ್ಷೆ ಆಗೋದು ಒಳ್ಳೇದು. ಯಾರು ದೊಡ್ಡರಾದ್ರೆ ಚಿಕ್ಕರಾದ್ರೇನಂತೆ, ಯಾರೇ ತಪ್ಪು ಮಾಡಿದ್ರು ತಪ್ಪೆ. ತಪ್ಪು ಮಾಡಿರೋ ಶಿಕ್ಷೆ ಆದ್ರೆ ಒಳ್ಳೇದು. ಬಟ್ ಈಗ ಆ ವಿಷಯ ಕೆತ್ಕವನೆ ಅಂದ್ಬಿಟ್ಟು ಅವ್ನ್ಗ್ ಹೋಗಿ ಬೆದರಿಕೆ ಕರೆ ಯಾರು ಮಾಡಿದ್ರೆ ಅವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು. ಇಲ್ಲ, 12 ವರ್ಷದಿಂದ ಸತತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. 13 ವರ್ಷದಿಂದ ತುಂಬಾ ಜನ ಸತತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಬಟ್ ಇವಾಗ ಏನಾಗಿದೆ ಅಂದ್ರೆ, ಆ ಹುಡುಗ ಸಮೀರ್ ಎಂ ಡಿ ಬ್ರೋ ಅವ್ರೇನಿದ್ದಾರೆ, ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ
ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಮಾಡಾಕಿದ್ದಾರೆ. ಹೌದು. ಎಲ್ಲಿ ಈ ಎಲ್ಲಾ ಯೂಟ್ಯೂಬ್ ಚಾನಲ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಜಸ್ಟ್ ಅಲ್ಲಿ ಏನೇನಾಗಿದೆ ಏನೋ ಅದು ಇದು ಆ ವಿಡಿಯೋ ಬಗ್ಗೆ ಮಾಡಿದ್ದಾರೆ. ಬಟ್ ಇಲ್ಲಿ ಕಂಪ್ಲೀಟ್ ಸ್ಟೋರಿ ಹೇಳಿದ್ದಾರೆ. ಆ ಹುಡುಗಿಯಾರು ಎಲ್ಲಿಂದ ಹೆಂಗ್ ಕನೆಕ್ಟ್ ಆಗಿದೆ, ಮತ್ತೆ ಅಲ್ಲಿನ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮತ್ತೆ ಏನೇನ್ ಬೇರೆ ಬೇರೆ ಕೇಸ್ಗಳು ಏನೇನಿದೆ, ಇನ್ನ 4-5 ಪದ್ಮಾವತಿ, ವೇದಾವಲ್ಲಿ ಕೇಸ್ ಅಂತ ಆ ತರ ಇನ್ನ 3-4 ಕೇಸ್ಗಳನ್ನೆಲ್ಲ ಡೀಟೇಲ್ಡ್ ವಿಡಿಯೋ ಮಾಡಿದ್ದಾರೆ. ಅದನ್ನೆಲ್ಲ ಕಂಪ್ಲೀಟ್ ವಿಡಿಯೋ ಅಂದ್ರೆ ಯಾರ್ಯಾರು ಯಾರ್ಯಾರು ಅವ್ರ ಫ್ಯಾಮಿಲಿನ ಎದುರಾಕೊಂಡಿದ್ದಾರೆ, ಈ ತರ ಆಗಿದೆ ಈಗ ಮಾಡಿರೋದು ಸರಿ ಅವನು. ಹೌದು ಬಟ್ ಅವನಿಗೆ ಬೆದರಿಕೆ ಕರೆ ಆಗ್ತಾರೆ, ಅವ್ರಿಗೆ ತಕ್ಕ ಶಿಕ್ಷೆ ಗೌರ್ಮೆಂಟ್ ಮಾಡ್ಬೇಕು, ಹೌದು. ಶಿಕ್ಷೆ ಕೊಡ್ಬೇಕು ಅವನಿಗೆ. ಇವಾಗ ನಾನ್ ಹೇಳೋದೇನಂತಂದ್ರೆ, ಇವಾಗ ನಾನೊಬ್ಬ ಯೂಟ್ಯೂಬರ್ ಆಗಿ ನಮ್ಮಲ್ಲಿ ಅವ್ರದ್ದೊಂದು ಪೋಸ್ಟ್ ನ ಎಷ್ಟಾಗತ್ತೆ ನಮ್ ಕೈಲಿ ಶೇರ್ ಮಾಡೋಣ. ನಮ್ ಕೈಲಿ ಎಷ್ಟಾಗತ್ತೆ, ಇವಾಗ ಯಾರೋ 4 ಜನ ಅದು ಇಡೀ ಕರ್ನಾಟಕಗೆ ರೀಚ್ ಆಯ್ತು ಅಂತಂದ್ರೆ ಯಾರನ್ನು ಏನು ಮಾಡಕ್ಕಾಗಲ್ಲ. ನಮ್ ಕಾನೂನು ವ್ಯವಸ್ಥೆ ತುಂಬಾ ಗಟ್ಟಿಯಾಗಿದೆ ಅಲ್ವಾ? ಸೊ ನಮ್ ಕೈಲಿ ಏನಾಗತ್ತೆ ಅದನ್ನ ನಾವು ಸಪೋರ್ಟ್ ಮಾಡೋಣ ಅಂತ. ತುಂಬಾ ಒಳ್ಳೆ ಕೆಲಸ ಸರ್. ಅದೇ ನೀವು ಅದನ್ನ ಶೇರ್ ಮಾಡ್ಬೋದಾ? ಸೋಷಿಯಲ್ ಮೀಡಿಯಾ ಅಬ್ಸರ್ವ್ ಮಾಡ್ತಿದ್ದೀರಾ? ಒಂದು ನ್ಯೂಸ್ ತುಂಬಾ ವೈರಲ್ ಆಗ್ತಿದೆ. ಸಮೀರ್ MD ಅಂತ ಒಂದು ಸೌಜನ್ಯ ಕೇಸ್ನ ತುಂಬಾ ವೈರಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಅದೇ ನಾನು ನೋಡಿಲ್ಲ ವಿಡಿಯೋ. ಆ ತರ ಮಾಡಿರೋದು ಒಳ್ಳೇದೇ. ಅದು ಇವ್ರಿಗೇನೋ ಏನೋ ಅದೇ ಯಾರೋ ಕೇಳಿದ್ದು ಏನೋ ಇದ್ ಮಾಡ್ತಾ ಇದಾರೆ ಅವ್ರಿಗೇನೋ. ಅದೇ ಸರ್, ಅದೇ ಅದ್ರ ಬಗ್ಗೆ ಥ್ರೆಟ್ ಕಾಲ್ಸ್ ಬರ್ತಿದೆ, ಬೆದರಿಕೆ ಕಾಲ್ಸ್ ಬರ್ತಿದೆ. ಇದ್ರ ಹಿಂದೆ ತುಂಬಾ ದೊಡ್ಡ ವ್ಯಕ್ತಿಗಳಿರೋದ್ರಿಂದ ಇದಕ್ಕೆ ನಾವು ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಯಾರಾದ್ರೂ ಈಗ ನಾನೇ ಒಂದು ಒಳ್ಳೇದ್ ಮಾಡ್ತೀನಿ ಅಂದ್ರೆ ಯಾರಾದ್ರೂ ಕೆಟ್ಟವ್ರು ಮಾಡೇ ಮಾಡ್ತಾರೆ. ಅದಕ್ಕೆ ಇವರು ಎದುರ್ದಲ್ಲೇ ಜನ ಸಪೋರ್ಟ್ ಕೊಟ್ರೆ ಚೆನ್ನಾಗಿರುತ್ತೆ ಸರ್. ಅದೇ ನಾವು ಯಾವ ರೀತಿ ಸಪೋರ್ಟ್ ಮಾಡ್ಬೋದು ನಿಮ್ಮ ಅಭಿಪ್ರಾಯ ಅಂತಂದ್ರೆ ಅದು ಹಿಂಗ್ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಅಂದ್ರೆ ಸರ್, ಇವಾಗ ನಾನು ಹೇಳ್ತಿರೋದು ನಾವ್ ಯಾವ ರೀತಿ ಸಪೋರ್ಟ್ ಮಾಡ್ಬೋದು ಅಂತಂದ್ರೆ, ಒಂದು ಕಡೆ ಯೋಚನೆ ಮಾಡಿದ್ರೆ ಅವರು ವಿಡಿಯೋಗಳನ್ನ ಆದಷ್ಟು ಎಷ್ಟು ಜನಕ್ಕೆ ಶೇರ್ ಮಾಡಕ್ಕಾಗುತ್ತೆ ಮಾಡಿ ಅವ್ರಿಗೊಂದು ಸಪೋರ್ಟ್ ಮಾಡ್ತೀವಿ ಅಂದ್ರೆ ನಾವಿದ್ದೀವಿ ಅನ್ನೋ ಧೈರ್ಯ ಕೊಟ್ರೆ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ ಜನ ಈ ಜಸ್ಟಿಸ್ ಫಾರ್ ಸೌಜನ್ಯ ಮತ್ತೆ ಸಮೀರ್ MD ಅವರಿಬ್ರ ಬಗ್ಗೆ ಏನೇನ್ ಮಾತಾಡಿದ್ರು ಅಂತ, ಮತ್ತೆ ಎಷ್ಟು ಕಾಳಜಿ ಇದೆ ಅಂತ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಾನ್ ನಿಮ್ನ ಕೇಳ್ಕೊಳ್ಳೋದೇನಂತಂದ್ರೆ, ನಾವು ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಈ ವಿಡಿಯೋ ಅಲ್ಲಿವರೆಗೂ ಟಚ್ ಆಗ್ಬೇಕು, ನಾವು ಸಮೀರ್ ಬ್ರೋ ಜೊತೆ ಇದ್ದೀವಿ ಅಂತ. ಸಮೀರ್ ಅವ್ರಿಗೆ ಥ್ರೆಡ್ ಕಾಲ್ಸ್ ಮಾಡ್ತಿದ್ದಲ್ಲ, ಅವ್ರ ಹತ್ರ ಇರೋ ಮನಿ ಪವರ ಅಥವಾ ನಮ್ಗಳ ಹತ್ರ ಇರೋ ಮ್ಯಾನ್ ಪವರ, ಇದನ್ನ ನಾವು ಡಿಸೈಡ್ ಮಾಡಬೇಕು. ಸೊ ಇಷ್ಟೇ ಗೈಸ್, ಈ ವಿಡಿಯೋದಲ್ಲಿ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಸೈನಿಂಗ್ ಆಫ್. ಬಾಯ್.